ಇವತ್ತು ನಮ್ಮ ಧ್ವಂಸದ ವ್ಯವಸಾಯ ಸೇವಾ ಸಹಕಾರ ಸಂಘದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಇವತ್ತು 20 ಜನರಲ್ ಬಾಡಿ ಮಾಡ್ತಾ ಇದ್ದೀವಿ. ಏನು ಸದಸ್ಯರ ಅವರ ಕುಂದುಕೊರತೆಗಳನ್ನು ನಿರ್ದೇಶಕರು ಮತ್ತು ಕಾರ್ಯದರ್ಶಿಯವರ ಮುಖಾಂತರ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ದೀರಾ. ನಿಮ್ಮ ಅಹವಾಲುಗಳನ್ನು ಕಾನೂನು ರೀತಿ ಯಾವ ರೀತಿ ನಾವು ಸರಿಪಡಿಸೋಕ್ಕಾಗತ್ತೋ ಕಾನೂನು ರೀತಿ, ಕಾನೂನು ಬಿಟ್ಟು ಮಾಡೋಕ್ಕಾಗಲ್ಲ, ಕಾನೂನು ರೀತಿ ಏನಿದೆಯೋ ಆ ಕಾನೂನು ರೀತಿ ಸರಿಪಡಿಸ್ತೀವಿ. ಮತ್ತು ನಮ್ಮ ಸಹಕಾರ ಸಂಘ ನಾನೊಂದು ಹೇಳ್ತೀನಿ, 2016ವರೆಗೂ ನಮ್ಮ ಸಹಕಾರ ಸಂಘದಲ್ಲಿ -9ನಲ್ಲಿತ್ತು. DCC ಬ್ಯಾಂಕ್ ನಮಗೆ ಸಾಲ ಕೊಡೋಕ್ಕೆ ನಮಗೆ ನಾವು ತಗೊಂಡ್ಬರೋಕ್ಕೆ ಯೋಗ್ಯತೆ ಇಲ್ಲ. -9 ಆಡಿಟಲ್ಲಿ. ಆ -9 ಇರುವಾಗ ನಮ್ಗೆ ಸಾಲ ಕೊಡೋಕ್ಕೆ ಬರೋಲ್ಲ, DCC ಬ್ಯಾಂಕ್ ಅವರು ಕೊಡೋಕ್ಕೆ ಬರೋಲ್ಲ. ಶಂಕರಪ್ಪನೂ ಇದ್ದರು, ನಾಗಮಂಗಲ ಶಂಕರಪ್ಪನು, ಸುಬ್ದೊಡ್ಡಿ ರತ್ನಪ್ಪ ಇದ್ದು. ಆ ಟೈಮಲ್ಲಿ ಲಿಕ್ವಿಡ್ ಹಾಕಬೇಕು ಅಂತ ಲಿಕ್ವಿಡ್ ಆಗುವಂಥ ಪರಿಸ್ಥಿತಿಗೆ ಬಂದಿತ್ತು. ಮಲ್ನಾಯಕನಹಳ್ಳಿಗೆ ಸೇರಿಸಬೇಕು ಅಂತ ಆದೇಶನೂ ಬಂದುಬಿಟ್ಟಿತ್ತು. ಆ ಟೈಮಲ್ಲಿ ರತ್ನಪ್ಪನ ಮೊದಲನೇದಾಗಿ ಅವ್ರ ಧನ್ಯವಾದ ಹೇಳಬೇಕು ನಾನು. ಆವತ್ತು ರತ್ನಪ್ಪನ ಕೈಯಿಂದ, ಇನ್ನೂ ಕೆಲವು ಡೈರೆಕ್ಟರ್ ಕೈಯಿಂದ ಒಂದಷ್ಟು ದುಡ್ಡು DCC ಬ್ಯಾಂಕ್ ಕಟ್ಟಿ ಪ್ರಾಣ ಉಳಿಸೋದು, ಸತ್ತೋಗೋದನ್ನು ಉಳಿಸೋದು. ಆಮೇಲೆ ಶಂಕರಪ್ಪನ ಬಂದು ಅದಕ್ಕೆ ಸ್ವಲ್ಪ ಎನರ್ಜಿ ಕೊಟ್ಟು ಅವ್ರು ಸ್ವಲ್ಪ ಮುಂದಕ್ಕೆ ತಂದರು. ಆಮೇಲೆ ನಾನು ಬಂದ ಮೇಲೆ ಇನ್ನು ಸ್ವಲ್ಪ ಪ್ರಾಣ ಬಂದು ಇವತ್ತು ಲಾಭಾಂಶದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇಡೀ ಸೊಸೈಟಿ ಹುಟ್ಟಿದಾಗಲಿಂದ ಇದುವರೆಗೂ ಲಾಭಾಂಶದಲ್ಲಿ ಬಂದಿರೋದು ಇಲ್ಲಿ ನಮ್ಮ ಸೊಸೈಟಿ ಬಂದಿಲ್ಲ. ಯಾಕಂತೇಳಿ ಅನೇಕ ಜನ ಮಾಜಿ ನಿರ್ದೇಶಕಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಸಹಕಾರ ಸಂಘ 10 ಲಕ್ಷ ರೂಪಾಯಿ ಪ್ರಾಫಿಟಲ್ಲಿದೆ. ನಮ್ಮ ಸಹಕಾರ ಸಂಘ 10 ಲಕ್ಷ ಪ್ರಾಫಿಟಲ್ಲಿದೆ. ಎರಡನೇದು, ಒಂದು 40 ಲಕ್ಷ ರೂಪಾಯಿ ಪ್ರಾಪರ್ಟಿ ಇದೆ, ಅಸೆಟ್ ಇದೆ, ಒಂದು ಬಿಲ್ಡಿಂಗು, ಇದು ಮಿಷನರಿ ಎಲ್ಲ ಇದೆ. ಇವತ್ತು ಯಾರೇ ಆಗಲಿ ನಮ್ಮ ಸಹಕಾರ ಸಂಘ ತಾಲೂಕಲ್ಲಿ ಯಾರೂ ಇಲ್ಲ, ನಾವೇ ಮೊದಲನೇದು. ತಾಲೂಕಲ್ಲಿ ಮೊದಲನೇ ಸೊಸೈಟಿ ಅಂತೇಳಿದ್ರೆ ಧ್ವಂಸದ ಸೊಸೈಟಿ ತಾಲೂಕು ಲೆವೆಲಲ್ಲಿ ಒಂದು ಹೆಸರು ಗಳಿಸ್ಕೊಂಡಿದೆ. ಎರಡನೇದು, ರೈತರಿಗೋಸ್ಕರ ನಾವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೊಬ್ಬರದ ಲೈಸೆನ್ಸು ಮಾಡಿಸಿ ಮೊನ್ನೆ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ 4 ಲೋಡ್ ಗೊಬ್ಬರ ತರಿಸಿ ಮಾರಿದ್ದೀವಿ. ಇದು ಕನಿಷ್ಠ 350-400 ರೂಪಾಯಿ ಮಾಡ್ತಾಯಿದ್ರು ಬ್ಲಾಕಲ್ಲಿ ಅವರೆಲ್ಲ. ನಾವು 300 ರೂಪಾಯಿಗೆ ಕೊಟ್ಟು ಕಳಿಸಿದ್ದೀವಿ. ಅದನ್ನು ಇನ್ನೂ ಒಂದು ನಮ್ಮ ಕಮಿಟಿಯಲ್ಲಿ ಹೇಳಿದ್ದೀನಿ. ಇವಾಗ ನಾವು TAPCMನಿಂದ ತೊಗೊಂಬರ್ತಾಯಿದ್ವಿ. ಯಾಕಂತೇಳಿದ್ರೆ ನಮಗೆ ಅಲ್ಲಿ ಡೆಪಾಸಿಟ್ ಬರಬೇಕು ಫೆಡ್ರೇಷನಲ್ಲಿ, ಮತ್ತು ಯಾವುದೇ ಪ್ರೈವೇಟ್ ಕಂಪ್ನಿಯಲ್ಲಾಗಲಿ ನಾವೇನಾದರೂ ಡೈರೆಕ್ಟ್ ತರಿಸ್ಕೋಬೇಕಾದ್ರೆ ಅವರು ಇಷ್ಟು ಡಿಪಾಸಿಟ್ ಮಾಡಬೇಕು. ಆ ಡಿಪಾಸಿಟ್ ಮಾಡಿದ್ರೆ ಅವರು ಡೈರೆಕ್ಟಾಗಿ ನಮಗೆ ಕಳಿಸ್ತಾರೆ. ಆ ಡಿಪಾಸಿಟ್ ಕಟ್ಟೋಕ್ಕೆ ನಾವೆಲ್ಲ ರೆಡಿ ಮಾಡಿದ್ವಿ. ಮುಂದಿನ ದಿವಸ ಡೈರೆಕ್ಟಾಗಿ ನಾವು ಅಲ್ಲಿಂದ ತಗೊಂಡು ಆರ್ಟಿಕಲ್ ತೋರಿಸ್ತಾಯಿದ್ವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾಯಿದ್ದೀನಿ. ದಯವಿಟ್ಟು